ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನೋಡಿ, ಈಗ ನಾನು ಜಸ್ಟ್ ಬಿಫೋರ್ ಒಂದು 10 ಮಿನಿಟ್ ಮುಂಚೆ ನಿಮಗೆ ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ. ಅದನ್ನು ಲಿಂಕ್ ಕೂಡ ನಾನು ಪ್ರೊವೈಡ್ ಮಾಡಿದ್ದೆ. ನೀವು ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂತ ಚೆಕ್ಔಟ್ ಮಾಡ್ಕೊಂಡಿದ್ರೆ ನಿಮ್ಮ ರಿಸಲ್ಟ್ ಪಾಸ್ ಅಂತ ಇದ್ದರೆ ಪಾಸ್ ಅಂತ ಹಾಕಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ. ಯಾರು ಪಾಸ್ ಆಗಿರೋ ಕಂಗ್ರಾಟ್ಸ್, ಯಾರು ಏನೂ ಫೇಲ್ ಆಗಿರೋ ಅವ್ರು ಕೂಡ ಏನು ವರಿ ಮಾಡ್ಕೊಳ್ಕೋಬೇಡಿ. ಇನ್ನೂ ತುಂಬ ಇದ್ದಾವೆ, ಸಪ್ಲಿಮೆಂಟ್ರಿ ಇರುತ್ತೆ, ಅದರೆಲ್ಲ ಪಾಸ್ ಆಗುವಂತೆ. ಇನ್ನು ಸ್ವಲ್ಪ ಜನದ್ದು ಈಗೇನಪ್ಪ, ನೀವು ತಮ್ಮಲ್ಲಿ ನೋಡ್ಕೊಂಬಂದಾಗ ವಿತ್ ರಿಸಲ್ಟು ತುಂಬ ಜನದ್ದು ಕೇಳ್ತಾಯಿದ್ರು, ವಿತ್ತೇಳು ಬಂದಿದೆ ಬ್ರದರ್, ವಿತ್ತೇಳು ಬಂದಿದೆ ಸರ್ ಅಂತ ತುಂಬ ಜನ. ನೋಡಿ, ಈಗ ತುಂಬ ಚೆಕ್ಔಟ್ ಮಾಡ್ಕೊಂಡವ್ರದ್ದು ವಿತ್ತೇಳು ಬಂದವ್ರು ಏನು ಮಾಡಬೇಕಂತಂದರೆ ಒಂದು ಸಣ್ಣ ಅಪ್ಡೇಟಲ್ಲಿ ಹೇಳ್ತೀನಿ. ಮತ್ತು ಇನ್ನೂ ರಿಸಲ್ಟ್ ತುಂಬ ಜನಕ್ಕೆ ಸರ್ವರ್ ಚೆಕ್ ಮಾಡೋಕ್ಕಾಗ್ತಿಲ್ಲ. ನೋಡಿ, ಈಗ ನಾನೇ ಲೈವಲ್ಲಿ ಚೆಕ್ ಮಾಡ್ತೀನಿ ಅಂದರೂ ಕೂಡ ಈಗ ಯಾಕಂದರೆ ಅಟ್ ಎ ಟೈಮ್ ತುಂಬ ಜನ ಸರ್ವರ್ಗೆ ಬಂದ ತಕ್ಷಣ ವೆಬ್ಸೈಟ್ ಅನ್ನೋದು ಸ್ಕ್ರ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಧಾನವಾಗಿ ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ. 2 ಮಿನಿಟ್ಸ್ 3 ಮಿನಿಟ್ಸ್ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ ಥರ ಏನು ವಿ ವೆಬ್ಸೈಟ್ಸು ಎಲ್ಲ ಸರ್ವರ್ ಚೆನ್ನಾಗಿರುತ್ತೆ. ಬಿಟ್ಟ ತಕ್ಷಣ ನಿಮ್ಗೆ ಅನೌನ್ಸ್ ಚೆಕ್ ಮಾಡ್ಕೋಬೋದು. ನೋಡಿ, ವಿತ್ತೇಳ್ದು ಬಂದುಬಿಡಿ. ಈಗ ವಿತ್ತೇಳ್ದು ಏನಪ್ಪ ಅಂದರೆ ನಿಮಗೆ ತುಂಬ ಜನಕ್ಕೆ ವಿತ್ತೇಳ್ ರಿಸಲ್ಟ್ ಏನು ಬಂದಿದೆ ಅದು ನಿಮಗೆ ತಿರ್ಗಾ, ಯಾಕಂದರೆ ತುಂಬ ಜನದ ಈ ಸಾರಿ ಕರೆಕ್ಷನ್ಸ್ ತುಂಬ ಲೇಟ್ ಆಗಿದೆ ಮತ್ತು ನಿಮ್ಗೆ ಅವ್ರು ಐಡೆಂಟಿಫೈ ಮಾಡೋಕ್ಕಾಗಿರಲ್ಲ. ನೀವು OMR ಅಂದರೆ ನಿಮಗೆ ಜಸ್ಟ್ ಬುಕ್ಲೆಟ್ ಕೊಟ್ಟಿರ್ತಾರಲ್ಲ ಎಕ್ಸಾಮ್ ಟೈಮಲ್ಲಿ, ಅಲ್ಲಿ ನೀವು ಬೇಕಾಗಿರುವಂಥ ಪ್ರೀ ರಿಕ್ವೈರ್ಮೆಂಟ್ಸು ನೀವು ಕರೆಕ್ಟಾಗಿ ಫಿಲ್ ಮಾಡಿರಲ್ಲ. ಈಗ ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮದು ಬುಕ್ಲೆಟ್ ನಂಬರ್ನ 3 ಟೈಮ್ಸು ಹಾಕ್ಬಿಟ್ಟು ಅದು ಕರೆಕ್ಷನ್ ಮಾಡಿಬಿಟ್ಟು ನಿಮ್ಮ ಸಿಗ್ನೇಚರ್ ಹಾಕಿರ್ತೀರ. ಅದನ್ನು ಈಗ ವೆರಿಫೈ ಮಾಡಬೇಕು ಅವರು. ನಿಮ್ಮ ಕಾಲೇಜಲ್ಲಿರೋವಂಥ ಒಂದು ನಂಬರು ಮತ್ತು ಹಾಗೂ VTಯಲ್ಲಿ ಅವರಂತ ಇಬ್ಬರಿಗೂ ಒಂದೊಂದು ಕಾಪಿ ಇರುತ್ತೆ. ಅದನ್ನೆರಡು ಕಂಪೇರ್ ಮಾಡಿಕೊಂಡು ಇದು ಇವ್ರ ಕಾಲೇಜಿಂದ ಬಂದಿದೆ, ಇದು ಇವ್ರದ್ದೇ ಸ್ಟೂಡೆಂಟ್, ಇದೇ ಬ್ರಾಂಚ್ ಅಂತ ಐಡೆಂಟಿಫೈ ಮಾಡಿಕೊಂಡು ನಿಮ್ಮದು ವಿತಿನ್ 3 ಡೇಸ್ ಒಳಗಡೆ, ನೋಡಿ ಇನ್ನೂ 3 ಡೇಸ್ ಒಳಗಡೆ ನಿಮ್ಮದು ವಿತೇಲ್ಡ್ ಅಂತ ಯಾರ್ಯಾರು ಬಂದಿದೆ ಅವ್ರ ರಿಸಲ್ಟ್ ಬರುತ್ತೆ. ಯಾರು ವರಿ ಮಾಡ್ಕೊಳ್ಕೊಬೇಡಿ. ಇನ್ನೂ ಏನಾದರೂ ನಿಮಗೆ ಫರ್ದರ್ ಅಪ್ಡೇಟ್ಸ್ ಬೇಕಂದರೆ, ನಿಮ್ಮದು ರಿಸಲ್ಟ್ ಆಯಿತು ಮುಂದೆ ಏನಾದ್ರು ಅಪ್ಡೇಟ್ಸ್ ಬಂದರೆ ಟೈಮ್ ಟು ಟೈಮ್ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ಏನಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡಿರಿ. ಇನ್ನೂ ಯಾರು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಇಷ್ಟೇ, ಇನ್ನೇನು ವಿತೇಲ್ಡ್ ಬಂದ ತಕ್ಷಣ ಯಾರು ತಲೆ ಕೆಡಿಸ್ಕೋಬೇಡಿ. ಮತ್ತು ಇನ್ನೂ ಸ್ವಲ್ಪ ಜನದ ಎಣ್ಣೆ ಅಂತ ಬಂದರೆ ನಾನು ಹೇಳಿದ್ದೀನಿ, ಎಣ್ಣೆ ಬಂದರೆ ಇದು ನಾಟ್ ಅಪ್ಲಿಕೇಬಲ್, ಇವರು ಅಂದರೆ ಎಲಿಜಿಬಲ್ ಇರಲ್ಲ. ಅವ್ರು ಏನು ಮಾಡಬೇಕಂದ್ರೆ ಇನ್ನೊಂದು ಸರಿ ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ಹಾಗೂ ನಿಮ್ಮ ಟೀಚರ್ಸ್ ಹತ್ರನೇ ಹೋಗ್ಬಿಟ್ಟು ನೀವು ಮಾತಾಡಿಕೊಂಡು ನೀವು ಅದ್ರ ಬಗ್ಗೆ ವಿಚಾರಿಸಬೇಕಾಗುತ್ತೆ. ಅದ್ರ ಬಗ್ಗೆ ಏನು ಮಾಡೋಕ್ಕಲ್ಲ. ಇವು ವಿತೇಲ್ಡ್ ಯಾರು ಬಂದಿದೆ ಅವ್ರು ಬೇಗನೆ ಸಾಲ್ವ್ ಆಗುತ್ತೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಸ್ಪೀಡಾಗಿ ಮಾತಾಡ್ತಿದ್ದೀನಿ, ಯಾಕಂದರೆ ಟೈಮ್ ವೇಸ್ಟ್ ಆಗಬಾರ್ದಂತ. ವಿತೇಲ್ಡ್ ಬಂದಿದೆ ಅವ್ರದ್ದು ರಿಸಲ್ಟು. ತುಂಬ ನೀವು ಈಗ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ. ಇನ್ನೂ 3 ಡೇಸ್ ಒಳಗಡೆ ನಿಮ್ಮದು ಅಪ್ಡೇಟ್ ಅನ್ನೋದು ರಿಸಲ್ಟ್ ಆಗುತ್ತೆ. ಇಷ್ಟೇ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.